ಸೊ ನೆಕ್ಸ್ಟ್ ಕಾಮನ್ ಕ್ವೆಶನ್ ಏನಂದ್ರೆ ಡ್ರಾಪ್ಸ್ ಯಾವ ರೀತಿ ಹಾಕ್ಬೇಕು ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಹ್ಯಾಂಡ್ ವಾಶ್ ಮಾಡ್ದೇನೆ ನೀವೇನಾದ್ರೂ ಟಚ್ ಮಾಡಿದ್ರೆ ಅದೇನಾದ್ರೂ ಡ್ರಾಪ್ಸ್ ಕಲುಷಿತ ಆಗಿ ನೀವು ಕಣ್ಣಿಗೆ ಡ್ರಾಪ್ಸ್ ಹಾಕೊಂಡ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡ್ರಾಪ್ಸ್ ಹಾಕೋ ಮುನ್ನ ನೀವು ಹ್ಯಾಂಡ್ ವಾಶ್ ನೀಟಾಗಿ ಮಾಡ್ಕೊಳ್ಳಿ. ಯಾವ್ದಾದ್ರು ಹ್ಯಾಂಡ್ ವಾಶ್ ಸೊಲ್ಯೂಷನ್ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು, ಇದು ಒಂದು ಡ್ರಾಪ್ಸ್ ಒಂದು ಸ್ಯಾಂಪಲ್ ನಾನು ತೋರಿಸ್ತಾ ಇರೋದು. ಸೊ ಇದ್ರಲ್ಲಿ ಏನು, ಈ ಕ್ಯಾಪ್ ಇರುತ್ತೆ, ಕ್ಯಾಪ್ ಮಧ್ಯೆ ಒಂದು ರಿಂಗ್ ಇರುತ್ತೆ ಎಲ್ಲಾ ಡ್ರಾಪ್ಸ್ಗೂ. ಸೊ ನಾವೇನ್ ಮಾಡ್ತೀವಿ, ಈ ಡ್ರಾಪ್ಸ್ ನ ಟೈಟ್ ಆಗಿ ಲಾಕ್ ಆಗಿರೋದನ್ನ ಅನ್ಲಾಕ್ ಮಾಡ್ತೀವಿ. ಈ ರೀತಿ ಒಂದು ಶಬ್ದ ಬರುತ್ತೆ. ಸೊ ಡ್ರಾಪ್ಸ್ ಇದು ಓಪನ್ ಆಯ್ತು ಅಂತ. ಅದ್ರ ನಂತರ ಈ ರಿಂಗ್ ಏನಿದೆ ಇದನ್ನ ನೀವು ತೆಗಿಬೇಕಾಗತ್ತೆ. ಈ ರಿಂಗ್ ತೆಗೆದ ನಂತರ ಈ ಡ್ರಾಪ್ಸ್ ನ ನೀವು ಹಿಂಗ್ ನೋಡ್ಬೋದು, ಹಾಕಕ್ ಹೋದ್ರೆ ಬರಲ್ಲ, ಯಾಕಂದ್ರೆ ಇದು ಒಳಗಡೆಯಿಂದ ಸೀಲ್ ಆಗಿರುತ್ತೆ. ಸೊ ನಾವೇನ್ ಮಾಡ್ತೀವಿ, ಈ ಇನ್ನೊಂದು ಮುಚ್ಚಳದಲ್ಲಿ ಶಾರ್ಪ್ ಒಂದು ಪಾಯಿಂಟರ್ ಕೊಟ್ಟಿರ್ತಾರೆ, ಅದರಿಂದ ನಾವು ಸ್ಕ್ವೀಸ್ ಆಗಿ ಓಪನ್ ಆಗುವಂಥದ್ದು ಈ ಬಾಟಲ್. ಸೊ ನಾವು ಟೈಟ್ ಮಾಡಿದಾಗ ಏನಾಗುತ್ತೆ, ಈ ಬಾಟಲ್ದು ಟೈಟ್ ಆದ ತಕ್ಷಣ ಅದು ರಂಧ್ರ ಏನಿದೆ ಓಪನ್ ಅಪ್ ಆಗಿ ನಂತರ ಡ್ರಾಪ್ಸ್ ಈ ರೀತಿ ಬೀಳಕ್ಕೆ ಶುರು ಆಗುತ್ತೆ. ಯಾವುದೇ ಒಂದು ಪಿನ್ ಆಗಲಿ, ಸಡನ್ ಆಗಿ ಕೆಲವೊಬ್ರು ಏನ್ ಮಾಡ್ತಾರೆ, ಡ್ರಾಪ್ಸ್ ಬರ್ತಾ ಇಲ್ಲ ಅಂತ ಪಿನ್ ಹಾಕೋದು, ಸೂಜಿ ಹಾಕೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇದು ಬಹಳ ತಪ್ಪು ಒಂದು ಅಭ್ಯಾಸ. ಸೊ ಜಸ್ಟ್ ಇದನ್ನ ಟೈಟ್ ಮಾಡಿದ್ರೆ ಸಾಕು. ಪ್ರತಿಯೊಂದು ಡ್ರಾಪ್ಸ್ ಅಲ್ಲೂ ಕೂಡ ಇದೇ ಒಂದು ಮೆಥಡ್ ನ ಅಳವಡಿಸಿರ್ತಾರೆ. ಜಸ್ಟ್ ಟೈಟ್ ಮಾಡಿ ನಂತರ ಡ್ರಾಪ್ಸ್ ನ ಯೂಸ್ ಮಾಡಿ. ಸೊ ಡ್ರಾಪ್ಸ್ ನ ಈ ತುದಿ ಏನಿದೆ ನೀವು ಟಚ್ ಮಾಡಬಾರ್ದು. ಜಸ್ಟ್ ಈ ಕ್ಯಾಪ್ ನ ಮತ್ತೆ ರೀಕ್ಯಾಪ್ ಮಾಡಬೇಕು ಡ್ರಾಪ್ ಹಾಕಿದ ನಂತರ. ಸೊ ಡ್ರಾಪ್ ಹಾಕುವಾಗ ಏನು ಅಂದ್ರೆ, ಈ ಲೋವರ್ ಲಿಡ್ ಇರುತ್ತಲ್ಲ, ಇದನ್ನ ಜಸ್ಟ್ ಹಿಂಗ್ ಮೇಲ್ ನೋಡ್ಬಿಟ್ಟು ಆ ಒಂದು ಈ ಪೌಚ್ ಏನಿದೆ ಅದ್ರೊಳಗೆ ಡ್ರಾಪ್ಸ್ ಬೀಳೋ ತರ ಹಾಕ್ಬೇಕಾಗುತ್ತೆ. ಮತ್ತೆ ಇದನ್ನ ಕ್ಯಾಪ್ ಮಾಡಿ ವಾಪಸ್ ಇಡುವಂಥದ್ದು. ಪ್ರತಿಯೊಂದು ಡ್ರಾಪ್ನ ಒಂದಾದ್ಮೇಲೆ ಒಂದು ಹಾಕಬಾರ್ದು. ನಾವು ಒಂದು ಟೈಮ್ ಶೆಡ್ಯೂಲ್ ಕೊಟ್ಟಿರ್ತೀವಿ ನಿಮ್ಗೆ, ಆ ಚಾರ್ಟ್ ಪ್ರಕಾರನೇ ನೋಡ್ಕೊಂಡು ಡ್ರಾಪ್ಸ್ ಹಾಕ್ಬೇಕು. ಯಾಕಂದ್ರೆ ಯೂಶುವಲಿ ಒಂದು ಡ್ರಾಪ್ ಮಾತ್ರ ಕೆಪಾಸಿಟಿ ಇರುತ್ತೆ ನಮ್ಮ ಕಣ್ಣಿಂದು. ಸೆಕೆಂಡ್ ಡ್ರಾಪ್ ಹಾಕಿದಾಗ ಏನಾಗುತ್ತೆ, ಕಣ್ಣೀರಲ್ಲದು ಹರಿದೋಗುತ್ತೆ. ಸೊ ಅಟ್ಲೀಸ್ಟ್ ಮಿನಿಮಮ್ ಹಾಫ್ ಆನ್ ಅವರ್, 15 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಗ್ಯಾಪ್ ಇರಲಿ ಪ್ರತಿಯೊಂದು ಡ್ರಾಪ್ಸ್ ಹಾಕಕ್ಕೆ ಮೊದಲು.